ರಿಯಾ ಮತ್ತು ಅರುಣ್ ಕೆಲಸದ ಬಗ್ಗೆ ಏನೋ ಮಾತಾಡ್ತಾ ಇದ್ರು. ಇದರ ಮಧ್ಯೆ ಯಾವುದೋ ಇನ್ಶೂರೆನ್ಸ್ ಪಾಲಿಸಿ ಖರೀದಿ ಮಾಡಿದ್ದೀರಿ ಅಂತ ರಿಯಾ ಕೇಳ್ತಾಳೆ. ನಾನು ಇನ್ಶೂರೆನ್ಸ್ ತಗೊಂಡೇ ಇಲ್ಲ, ನನಗೆ ಬೇಕಿರಲಿಲ್ಲ ಅಂತ ಅರುಣ್ ಹೇಳಿದ್ರು. ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಿ, ತಕ್ಷಣ ಒಂದು ಪಾಲಿಸಿ ಖರೀದಿ ಮಾಡಿ ಅಂತ ರಿಯಾ ಹೇಳ್ತಾರೆ. ತಕ್ಷಣ ನಾನು ಎಲ್ಲಿಂದ ಇನ್ಶೂರೆನ್ಸ್ ಪಾಲಿಸಿ ಖರೀದಿ ಮಾಡೋದು ಅನ್ನೋದು ಅರುಣ್ ಗೊಂದಲ. ಆನ್ಲೈನಲ್ಲಿ ನೋಡಿ ಸಿಗುತ್ತೆ ಅಂತ ರಿಯಾ ಹೇಳ್ತಾರೆ. ಆದರೆ ಆನ್ಲೈನಲ್ಲಿ ಪಾಲಿಸಿ ತಗೊಂಡ್ರೆ ಕ್ಲೇಮ್ ಸೆಟಲ್ಮೆಂಟ್ ಹೇಗೆ ಅಂತ ಅರುಣ್ ಅನುಮಾನವನ್ನ ವ್ಯಕ್ತಪಡಿಸ್ತಾರೆ. ಅರುಣ್ ಅವರ ಹಾಗೇನೆ ಸಾಕಷ್ಟು ಜನ ಇಂಟರ್ನೆಟ್ನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಖರೀದಿ ಮಾಡೋದಕ್ಕೆ ಹಿಂಜರಿತಾರೆ. ಸಮಯಕ್ಕೆ ಸರಿಯಾಗಿ ಕ್ಲೇಮನ್ನು ಪೇ ಮಾಡುವುದಿಲ್ಲ ಎಂಬ ಹೆದರಿಕೆ ಇರುತ್ತೆ. ಏಜೆಂಟ್ ಇದ್ದರೆ ಸಮಯಕ್ಕೆ ಸರಿಯಾಗಿ ಕ್ಲೇಮ್ ಪಡೆದುಕೊಳ್ಳೋದಕ್ಕೆ ಒಬ್ಬರು ಸಹಾಯಕ್ಕೆ ಇರ್ತಾರೆ ಎಂಬ ವಿಶ್ವಾಸ ಇರುತ್ತೆ. ಆದರೆ ಈ ಭಾವನೆ ತಪ್ಪು. ಏಜೆಂಟ್ ಇದ್ದರೆ ಕ್ಲೇಮ್ ಸೆಟಲ್ಮೆಂಟ್ ಸುಲಭ ಆಗುತ್ತೆ ಅಂತ ಭಾವಿಸ್ತಾರೆ. ಆದರೆ ಆನ್ಲೈನ್ನಲ್ಲಿ ಖರೀದಿ ಮಾಡಿದರೆ ಕ್ಲೇಮ್ ಪ್ರೋಸೆಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಸಾಮಾನ್ಯವಾದ ಅನಿಸಿಕೆ. ನೆನಪಿಡಿ, ನಿಮ್ಮ ಕ್ಲೇಮ್ಗಳಿಗೆ ಪೇಮೆಂಟ್ ಮಾಡೋದು ಇನ್ಶೂರೆನ್ಸ್ ಕಂಪನಿಯ ಹೊರತು ಏಜೆಂಟ್ರಲ್ಲ. ಪಾಲಿಸಿಯನ್ನು ನೀವು ಹೇಗೆ ಖರೀದಿ ಮಾಡಿದ್ರಿ, ಆನ್ಲೈನಲ್ಲಾದರೂ ಖರೀದಿ ಮಾಡಿ ಅಥವಾ ಆಫ್ಲೈನಲ್ಲಾದರೂ ಖರೀದಿ ಮಾಡಿ. ಖರೀದಿ ಮಾಡೋದಕ್ಕೂ ಮೊದಲು ನೀವು ಕೆಲವು ಪ್ರಮುಖವಾದ ನಿರ್ಧಾರಗಳನ್ನು ಮಾಡಬೇಕಾಗಿರುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ನೀವು ಏನನ್ನು ನೋಡಬೇಕು ಎಂಬ ವಿವರಗಳನ್ನು ತಿಳಿದುಕೊಳ್ಳೋದಕ್ಕೂ ಮೊದಲು ಆನ್ಲೈನ್ ಇನ್ಶೂರೆನ್ಸ್ ಮಾರ್ಕೆಟನ್ನು ಮೊದಲು ನೀವು ಅರ್ಥ ಮಾಡಿಕೊಳ್ಬೇಕು. ಮಾರ್ಕೆಟ್ ರಿಸರ್ಚ್ ಏಜೆನ್ಸಿ ಮೋರ್ಡರ್ ಇಂಟೆಲಿಜೆನ್ಸ್ ಪ್ರಕಾರ ಭಾರತದ ಆನ್ಲೈನ್ ಇನ್ಶೂರೆನ್ಸ್ ವಿಭಾಗ 2023ರಲ್ಲಿ $92.60 ಬಿಲಿಯನ್ ಮೌಲ್ಯದ ವ್ಯಾಪಾರ ನಡೆಸುವ ಅಂದಾಜು ಮಾಡಲಾಗಿದೆ. 2028ರ ವೇಳೆಗೆ $120.05 ಬಿಲಿಯನ್ ಏರುತ್ತೆ ಅಂತ ನಿರೀಕ್ಷಿಸಲಾಗಿದೆ. ವಾರ್ಷಿಕವಾಗಿ 5.23% ದರದಲ್ಲಿ ಏರಿಕೆಯಾಗಲಿದೆ. ಸದ್ಯ 30 ಇನ್ಶೂರೆನ್ಸ್ ಕಂಪನಿಗಳು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗಳನ್ನು ಮಾರಾಟ ಮಾಡ್ತಿವೆ. ಈ ಪೈಕಿ 25 ಕಂಪನಿಗಳು ಜನರಲ್ ಇನ್ಶೂರೆನ್ಸ್ ಕಂಪನಿಗಳಾಗಿದ್ದರೆ ಇನ್ನು 5 ಕಂಪನಿಗಳು ಕೇವಲ ಆರೋಗ್ಯ ವಿಮೆ ಪಾಲಿಸಿಗಳನ್ನು ಮಾರ್ತವೆ. ಒಟ್ಟಾರೆಯಾಗಿ 100ಕ್ಕಿಂತ ಹೆಚ್ಚು ಹೆಲ್ತ್ ಪ್ಲಾನ್ಗಳನ್ನು ಇವು ಒದಗಿಸ್ತವೆ. ನೀವು ಪಾಲಿಸಿಯನ್ನು ಆನ್ಲೈನ್ನಲ್ಲಿ ಖರೀದಿ ಮಾಡೋದಕ್ಕೆ ಬಯಸಿದರೆ ಕೆಲವೇ ಇನ್ಶೂರೆನ್ಸ್ಗಳು ನಿಮಗೆ ಸಿಗ್ತವೆ. ಆದರೆ ಆನ್ಲೈನ್ನಲ್ಲಿ ಹುಡುಕಿದರೆ ಕೆಲವೇ ಸೆಕೆಂಡುಗಳಲ್ಲಿ ನಿಮಗೆ 100ಕ್ಕೂ ಹೆಚ್ಚು ಪಾಲಿಸಿಗಳು ಸಿಗ್ತವೆ. ಆನ್ಲೈನ್ನಲ್ಲಿ ಹುಡುಕುವಾಗ ನೀವು ಯಾವುದೇ ಪಾಲಿಸಿಯನ್ನು ಶಾರ್ಟ್ ಲಿಸ್ಟ್ ಮಾಡಿ. ಅಂದರೆ ಇನ್ಶೂರೆನ್ಸ್ ಅಗ್ರಿಗೇಟರ್, ಇನ್ಶೂರೆನ್ಸ್ ಕಂಪನಿಯ ವೆಬ್ಸೈಟ್ ಮತ್ತು ಹೆಲ್ಪ್ಲೈನ್ ಮೂಲಕ ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳಿ. ಬೇರೆ ಬೇರೆ ಪಾಲಿಸಿಗಳನ್ನು ಹೋಲಿಸಿ ನೋಡದ ಹೊರತು ಯಾವುದೇ ವಿಮೆಯ ಪಾಲಿಸಿಯನ್ನು ಖರೀದಿ ಮಾಡಬೇಡಿ. ಪಾಲಿಸಿಯ ಕವರೇಜನ್ನು ನೋಡಿಕೊಳ್ಳಿ. ಏನನ್ನು ಸೇರಿಸಲಾಗಿದೆ ಮತ್ತು ಏನನ್ನು ಸೇರಿಸಿಲ್ಲ ಎಂಬುದನ್ನು ಹೋಲಿಕೆ ಮಾಡಿಕೊಳ್ಳಿ. ಕಾಯುವಿಕೆಯ ಅವಧಿ ಅಂದರೆ ವೇಟಿಂಗ್ ಪೀರಿಯಡ್ ಬಗ್ಗೆ ಕೇಳಿ ಮತ್ತು ಯಾವ ಕಂಪನಿಯಲ್ಲಿ ಅಧಿಕ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಇದೆ ಅಂತ ನೋಡಿಕೊಳ್ಳಿ. ಆನ್ಲೈನ್ನಲ್ಲಿ ಇನ್ಶೂರೆನ್ಸ್ ಪಾಲಿಸಿ ಖರೀದಿ ಮಾಡುವುದರ ಇನ್ನೊಂದು ಅನುಕೂಲವೆಂದರೆ ಹಲವು ಉಪಯುಕ್ತ ರೈಡರ್ಗಳ ಮಾಹಿತಿ ನಿಮಗೆ ಒಂದೇ ಕಡೆ ಸಿಗುತ್ತೆ. ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಅವುಗಳನ್ನು ನೀವು ಖರೀದಿ ಮಾಡಬಹುದು. ಆನ್ಲೈನ್ನಲ್ಲಿ ಪಾಲಿಸಿ ಖರೀದಿ ಮಾಡಿದರೆ ಕ್ಲೇಮ್ ಆಗುತ್ತೋ ಇಲ್ವೋ ಎಂಬ ಗೊಂದಲ ಇರುವಂತಹ ಅರುಣ್ ಥರದ ವ್ಯಕ್ತಿಗಳ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ನಾವು ಪರಿಣಿತರ ಅಭಿಪ್ರಾಯವನ್ನೇ ಕೇಳೋಣ. कंपनी की वेबसाइट से लिया जाए या एग्रीगेटर से लिया जाए, दोनों ही सूरत में क्लेम रिजेक्शन पर कोई प्रभाव नहीं होता है। क्लेम रिजेक्शन इस पर निर्भर करता है कि आपने पॉलिसी लेते वक्त कोई ऐसी जानकारी थी जो नहीं दी थी, या आपकी पॉलिसी की क्या टर्म्स एंड कंडीशंस है, ऐसी कौन सी सिचुएशन है जहां पे कंपनी क्लेम नहीं देगी। इन चीजों पर आपका क्लेम जो है पास होना या रिजेक्ट होना निर्भर करता है। लेकिन पॉलिसी आप कहाँ से लेते हैं, ऑनलाइन कंपनी की वेबसाइट से, एग्रीगेटर से, दोनों ही सूरत में क्लेम रिजेक्शन पर कोई प्रभाव नहीं होता है। ಎಗ್ರಿಗೇಟರ್ ಅಥವಾ ಇನ್ಶೂರೆನ್ಸ್ ಕಂಪನಿಯ ಮೂಲಕ ನಮ್ಮ ಆರೋಗ್ಯ ವಿಮೆಯನ್ನು ಆನ್ಲೈನ್ನಲ್ಲಿ ಖರೀದಿ ಮಾಡಿದರೆ ಕ್ಲೇಮ್ ಸೆಟಲ್ಮೆಂಟ್ ಸಮಯದಲ್ಲಿ ಸಮಸ್ಯೆ ಆಗುತ್ತದೆಯೇ? ಏಜೆಂಟರ ಮೂಲಕ ನೀವು ಇನ್ಶೂರೆನ್ಸ್ ಪಾಲಿಸಿಯನ್ನು ಖರೀದಿ ಮಾಡಿದರೆ ಪಾಲಿಸಿಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗೆ ನೀವು ಅವರ ಮೇಲೆಯೇ ಅವಲಂಬನೆ ಆಗಿರ್ತೀರಿ. ಅವರು ಹೇಳಿದ್ದೇ ನಿಜ ಅಂತ ನೀವು ನಂಬ್ತೀರಿ. ಆದರೆ ಆನ್ಲೈನ್ನಲ್ಲಿ ನೀವು ಪಾಲಿಸಿಯನ್ನು ಖರೀದಿ ಮಾಡುತ್ತೀರಿ ಅಂತಾದರೆ ನೀವು ಸ್ವಲ್ಪ ಸಂಶೋಧನೆಯನ್ನು ಮಾಡಬೇಕಾಗತ್ತೆ. ಇದರಿಂದ ಪಾಲಿಸಿಯನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬಹುದು. ನೀವು ಪಾಲಿಸಿಯನ್ನು ಆನ್ಲೈನ್ನಲ್ಲಿ ಖರೀದಿ ಮಾಡಲಿ ಅಥವಾ ಏಜೆಂಟರ ಮೂಲಕ ಖರೀದಿ ಮಾಡಲಿ, ಕ್ಲೇಮ್ ಸಂಬಂಧಿತ ಸಮಸ್ಯೆಗಳಿಗೆ ನೀವು TPA ಅಥವಾ ಥರ್ಡ್ ಪಾರ್ಟಿ ಅಡ್ಮಿನಿಸ್ಟ್ರೇಟರ್ ಅನ್ನು ನೀವು ಭೇಟಿ ಮಾಡಬೇಕಾಗುತ್ತೆ. ಪಾಲಿಸಿದಾರರು ಮತ್ತು ಇನ್ಶೂರೆನ್ಸ್ ಕಂಪನಿಯ ಮಧ್ಯೆ ಸೇತುವೆಯಾಗಿ TPAಗಳು ಕೆಲಸ ಮಾಡ್ತಾರೆ. ಕ್ಲೇಮ್ಗಳು ಮತ್ತು ಸೆಟಲ್ಮೆಂಟ್ ಸಂಬಂಧಿತ ಪ್ರಾಸೆಸ್ಗಳನ್ನು ನಡೆಸುವುದೇ ಅವರ ಮೂಲ ಕೆಲಸ. ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಪಡೆಯುವುದಕ್ಕೆ ಸಹಾಯ ಮಾಡುವ ನಿಮ್ಮ ಮೆಡಿಕಲ್ ಕಾರ್ಡನ್ನು TPA ವಿವರಿಸ್ತಾರೆ. ನಿಮ್ಮ ಚಿಕಿತ್ಸೆಗೆ ಸಂಬಂಧಿಸಿದ ಎಲ್ಲ ಮೆಡಿಕಲ್ ಬಿಲ್ಗಳನ್ನು TPAಗೆ ಸಲ್ಲಿಸಬೇಕು. ಇದನ್ನು ಆನ್ಲೈನಲ್ಲೇ ಮಾಡಬಹುದು. ऑनलाइन की तुलना में बीमा एजेंट से पॉलिसी लेना बेहतर है। ये इस पर निर्भर करता है कि आपकी जरूरत क्या है। जब आप पॉलिसी ऑनलाइन लेते हैं तो आपको इस बात का ध्यान रखना पड़ता है कि आपके परिवार को जानकारी हो, आपके परिवार इतना सक्षम हो कि कंपनी से कम्युनिकेट कर सके अगर क्लेम मिलने में कोई दिक्कत आती है। दूसरी तरफ एजेंट की जरूरत आपको तब पड़ती है जब आपको लगता है कि आपका परिवार
या आप हेल्थ इंश्योरेंस के क्लेम के वक्त कंपनी से कम्युनिकेट नहीं कर पाएंगे, आपको जरूरत पड़ेगी किसी दूसरे व्यक्ति की जो कंपनी से कम्युनिकेट कर सके। ऐसी सूरत में एजेंट के जरिए पॉलिसी लेना बेहतर हो सकता है। लेकिन यहाँ पर भी आप एजेंट किस एजेंट के थ्रू लेते हैं इस पर भी काफी कुछ निर्भर करता है। ಆನ್ಲೈನ್ ಮೂಲಕ ಪಾಲಿಸಿ ಖರೀದಿ ಮಾಡೋದಕ್ಕಿಂತ ಏಜೆಂಟ್ ಮೂಲಕ ಒಂದು ಪಾಲಿಸಿಯನ್ನು ಖರೀದಿ ಮಾಡೋದು ಉತ್ತಮ ವಿಧಾನವೇ. ನೀವು ಆನ್ಲೈನ್ನಲ್ಲಿ ಇನ್ಶೂರೆನ್ಸ್ ಹುಡುಕುವಾಗ ಇನ್ಶೂರೆನ್ಸ್ ಕಂಪನಿಗಳು ನಿಮ್ಮ ಮೊಬೈಲ್ ನಂಬರನ್ನು ಪಡೆದುಕೊಳ್ತವೆ. ಆಮೇಲೆ ಸೇಲ್ಸ್ ಏಜೆಂಟ್ ನಿಮ್ಮನ್ನು ಸಂಪರ್ಕಿಸ್ತಾರೆ. ನೆನ್ಪಿಡಿ, ಅವರು ಬರೀ ಸೇಲ್ಸ್ ಏಜೆಂಟ್ಗಳಾಗಿರ್ತಾರೆ, ಅವರು ಇನ್ಶೂರೆನ್ಸ್ ಎಕ್ಸ್ಪರ್ಟ್ಗಳಲ್ಲ. ಹೀಗಾಗಿ ಅವರು ಹೇಳ್ತಾರೆ ಎಂಬ ಕಾರಣಕ್ಕೆ ನೀವು ಇನ್ಶೂರೆನ್ಸ್ ಪಾಲಿಸಿಗಳನ್ನು ಖರೀದಿ ಮಾಡಬಾರ್ದು. ಫೋನ್ನಲ್ಲಿ ನಿಮಗೆ ಯಾವುದಾದ್ರೂ ಆಫರ್ ನೀಡಿದರೆ ಅದನ್ನು ಲಿಖಿತವಾಗಿ ಪಡೆದುಕೊಳ್ಳಿ. जब आप ऑनलाइन पॉलिसी लेते हैं तो पूरा इंफॉर्मेशन आप खुद भरते हैं। अब क्या क्या इंफॉर्मेशन भरी है, उस इंफॉर्मेशन जब आप फॉर्म भरते हैं तो क्या क्या जानकारी आपको देनी है, उसको किस तरीके से देनी है, ये आपको जो है पता होना चाहिए। और एक एक जानकारी जब आप फॉर्म भर रहे हैं तो एक एक क्वेश्चन को आप अच्छे से पढ़ें, उसमें क्या पूछा गया है उसके अनुसार ही उसमें जानकारी उसमें इंफॉर्मेशन को फिल करें। दूसरा, किसी भी इंफॉर्मेशन को छुपाए नहीं। जो भी आपके स्वास्थ्य से रिलेटेड इंफॉर्मेशन है उसको आप भरें, जिससे कि कंपनी को पूरी जानकारी हो जब आपने पॉलिसी ली है। इसके बाद पॉलिसी लेने के बाद क्लेम किस सूरत में मिलता है, किस सूरत में नहीं मिलता है, कितने समय के अंदर कंपनी को इन्फॉर्म करना जरूरी है, कंपनी से कैसे कम्युनिकेट किया जाएगा, कहाँ पे कम्युनिकेट करना है, ये जानकारी आपको और आपके परिवार को होना बहुत जरूरी है। ಆನ್ಲೈನ್ನಲ್ಲಿ ಇನ್ಶೂರೆನ್ಸ್ ಖರೀದಿ ಮಾಡುವಾಗ ನೀವು ಏನನ್ನ ಗಮನದಲ್ಲಿ ಇಟ್ಕೊಳ್ಬೇಕು? ಆನ್ಲೈನ್ನಲ್ಲಿ ನೀವು ಪಾಲಿಸಿ ಖರೀದಿ ಮಾಡ್ತಾ ಇದ್ದೀರಿ ಅಂತಾದರೆ ನಿಮ್ಮ ಅಗತ್ಯತೆಗಳನ್ನು ಗಮನದಲ್ಲಿ ಇಟ್ಕೊಂಡು ನೀವು ವಿಶ್ಲೇಷಣೆ ಮಾಡಬೇಕು. ಪಾಲಿಸಿಯ ನಿಯಮ ಮತ್ತು ಷರತ್ತುಗಳನ್ನು ಗಮನದಲ್ಲಿ ಇಟ್ಕೊಂಡು ಓದಿಕೊಳ್ಳಿ. ಉಪಮಿತಿಗಳು ಮತ್ತು ಕೋ ಪೇಮೆಂಟ್ ನಿಬಂಧನೆಗಳಿಗೆ ಹೆಚ್ಚಿನ ಗಮನ ಹರಿಸಿ. ಈ ನಿಯಮಗಳು ನಿಮ್ಮ ಜೇಬಿಗೆ ಹೊರೆಯಾಗಬಹುದು. ಉದಾಹರಣೆಗೆ, ಉಪಮಿತಿಗಳಲ್ಲಿ ಒಂದು ಚಿಕಿತ್ಸೆ ಅಥವಾ ಪ್ರೊಸೀಜರ್ಗೆ ಪೇ ಮಾಡುವ ಗರಿಷ್ಠ ಮೊತ್ತವನ್ನು ಇನ್ಶೂರೆನ್ಸ್ ಕಂಪನಿಗಳು ನಿರ್ಧಾರ ಮಾಡ್ತವೆ. ಇದಕ್ಕಿಂತ ಹೆಚ್ಚಿನ ವೆಚ್ಚವಾದರೆ ಅದನ್ನು ನೀವೇ ಭರಿಸಬೇಕಾಗುತ್ತೆ. ಕೋ ಪೇಮೆಂಟ್ ನಿಬಂಧನೆ ಅಡಿಯಲ್ಲಿ ಒಟ್ಟು ಚಿಕಿತ್ಸೆ ವೆಚ್ಚದ ಒಂದಷ್ಟು ಪರ್ಸೆಂಟೇಜನ್ನು ನೀವೇ ಪೇ ಮಾಡಬೇಕಾಗುತ್ತೆ. ಈ ನಿಯಮದಿಂದ ಪ್ರೀಮಿಯಂ ತುಂಬಾ ಕಡಿಮೆ ಆಗುತ್ತೆ, ಆದರೂ ಕ್ಲೇಮ್ ಸೆಟಲ್ಮೆಂಟ್ ಮಾಡುವ ಸಮಯದಲ್ಲಿ ನಿಮಗೆ ವೆಚ್ಚದಾಯಕ ಆಗುತ್ತೆ. ಪ್ರೀಮಿಯಂ ಕಡಿಮೆ ಮಾಡೋದಕ್ಕೆ ಹಲವು ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ಕೆಲವು ನಿಯಮಗಳನ್ನು ಸೇರಿಸ್ತವೆ. ಈ ಯಾವ ನಿಯಮಗಳ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕು? इस तरह के क्लॉजेस होते हैं, को पेमेंट है या सब लिमिट्स है या कुछ कंडीशंस हैं जहां पे क्लेम नहीं मिलेगा। तो इस तरह की सिचुएशंस होती हैं जहां पे कंपनी क्लॉजेस को लगाती है जिससे प्रीमियम कम हो जाता है। और यही वेरिएशन आप पाएंगे जब दो कंपनी के प्रोडक्ट्स को कंपेयर करते हैं। तो जब भी इस तरह के क्लॉजेस आप देख रहे हैं तो क्लॉजेस को ध्यान से पढ़ें और देखें कि क्या ये क्लॉजेस की आपको जरूरत है, कहीं आपके क्लेम को कम नहीं कर रहे हैं। जैसे सब लिमिट्स है, सब लिमिट्स आपके क्लेम को कम करता है। ज्यादातर सिचुएशन में आपको पूरा क्लेम मिलने की संभावना कम होगी। तो क्या आप ऐसी परिस्थिति चाहते हैं? तो ऐसे क्लॉजेस को पढ़ें और तब देखें कि जो आप पॉलिसी ले रहे हैं क्या ये क्लॉजेस आपके लिए हेल्पफुल हैं। ಹೀಗಾಗಿ ಅರುಣ್ ಅವರ ರೀತಿಯಲ್ಲಿ ನೀವು ಕೂಡ ನಿಮ್ಮ ಹೆಲ್ತ್ ಇನ್ಶೂರೆನ್ಸನ್ನು ಆನ್ಲೈನ್ನಲ್ಲಿ ಖರೀದಿ ಮಾಡಬೇಕೇ ಅಥವಾ ಆಫ್ಲೈನ್ನಲ್ಲಿ ಖರೀದಿ ಮಾಡಬೇಕೇ ಎಂಬುದನ್ನು ಅರ್ಥ ಮಾಡ್ಕೊಂಡಿರ್ತೀರಿ ಅಂತ ನಾವು ಭಾವಿಸಿದ್ದೇವೆ. ನೀವು ತುಂಬಾ ಹೋಮ್ವರ್ಕ್ ಮಾಡಬೇಕು. ನಿಮಗೆ ಬೇಕಿರತಕ್ಕಂಥ ಸೌಲಭ್ಯ ಒಂದು ಪಾಲಿಸಿಯಲ್ಲಿದ್ದರೆ ಅದನ್ನು ನೀವು ಆನ್ಲೈನಲ್ಲಿ ಖರೀದಿ ಮಾಡಬಹುದು. ಆಫ್ಲೈನ್ಗೆ ಹೋಲಿಸಿದರೆ ಆನ್ಲೈನ್ನಲ್ಲಿ ಪ್ರೀಮಿಯಂ ಕಡಿಮೆ ಇರುತ್ತೆ, ನಿಮಗೆ ಡಿಸ್ಕೌಂಟ್ ಕೂಡ ಸಿಕ್ಕಿರುತ್ತೆ. ಇನ್ನು ಕ್ಲೇಮ್ ಸೆಟಲ್ಮೆಂಟ್ ವಿಷಯಕ್ಕೆ ಬಂದರೆ ನೀವು TPAಗೆ ಭೇಟಿ ಮಾಡಬೇಕಾಗತ್ತೆ. ಆನ್ಲೈನಲ್ಲಿ ಖರೀದಿ ಮಾಡಿದರೂ ಆಫ್ಲೈನಲ್ಲಿ ಖರೀದಿ ಮಾಡಿದರೂ ಸಹ TPA ಭೇಟಿಯನ್ನು ಮಾಡಲೇಬೇಕಾಗುತ್ತೆ. ಹೀಗಾಗಿ ಆನ್ಲೈನ್ ಇನ್ಶೂರೆನ್ಸ್ನಲ್ಲಿ ಕ್ಲೇಮ್ ಸೆಟಲ್ಮೆಂಟ್ ಬಗ್ಗೆ ನೀವು ಚಿಂತೆಯನ್ನು ಮಾಡೋದು ಬೇಕಾಗಿಲ್ಲ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.